ಗಂಡ ಅವಳ ಮೇಲೆ ಹಿಂಸೆ ಮಾಡೋದು, ಹೆಣ್ಣು ಮಕ್ಕಳ ತಾಯಿ ಅಂತ ಅವಳನ್ನ ಇಗ್ನೋರ್ ಮಾಡೋದು, ಆಟೋ ರಿಕ್ಷಾ ಡ್ರೈವರ್ ಅವನು ನನ್ನ ಆಟೋ ರಿಕ್ಷಾದ ಸಾಮ್ರಾಜ್ಯಕ್ಕೆ ಗಂಡು ಹುಟ್ಟಲಿಲ್ಲ ಅಂತ ಅವಳನ್ನ ಮೂಲೆ ಗುಂಪು ಮಾಡೋದು, ಬೇರೊಬ್ಬ ಹೆಣ್ಣಿನ ಜೊತೆಯಲ್ಲಿ ಆತ ಮದುವೆ ಆಗಲಿಕ್ಕೆ ಪ್ರಯತ್ನ ಪಡ್ತಾ ಇರುವಂಥದ್ದು. ಈ ವಿಷಯವನ್ನು ಆಕೆ ಒಂದು ಸಾಂಸ್ಥಿಕ ಸ್ವರೂಪದ, ಒಂದು ಧಾರ್ಮಿಕ ಸ್ವರೂಪದ ಒಂದು ವ್ಯವಸ್ಥೆಯಲ್ಲಿ ಹೋಗಿ ಪ್ರಶ್ನೆ ಮಾಡ್ತಾಳೆ ಅವಳು. ಅಲ್ಲಿ ಕೂಡ ಅಡ್ಜಸ್ಟ್ಮೆಂಟ್ಗಳಿರ್ತವೆ, ಅಲ್ಲಿ ಕೂಡ ಪುರುಷ ಪ್ರಾಧಾನ್ಯತೆಯ ಎಲ್ಲ ರೀತಿಯ ವ್ಯವಸ್ಥೆ ಇರುತ್ತೆ. ಇವಳಿಗೆ ನೆರವು ಸಿಗುವುದಿಲ್ಲ. ಈಗಾಗಲೇ ನೀವೆಲ್ಲರೂ ಕೂಡ ಭಾನು ಮೇಡಮ್ ಅವರ ದೀರ್ಘವಾದ ಒಂದು ಪರಿಚಯವನ್ನು ಕೇಳಿದ್ದೀರಿ. ಆದರೆ ನಾವು ಇವತ್ತು ಅವರ ಜೊತೆ ಅವರ ಕೃತಿಗಳನ್ನು ಮತ್ತು ಜಾಗತಿಕವಾಗಿ ಈಗ ನಡೀತಾ ಇರುವಂಥ ಹಲವು ವಿದ್ಯಮಾನಗಳನ್ನು ಇಟ್ಕೊಂಡು ಸಣ್ಣ ಒಂದು ಮಾತುಕತೆ ನಡೆಸೋದು ನಮ್ಮ ಉದ್ದೇಶ ಆಗಿದೆ. ನಾನು ಮೊದಲಿಗೆ ಮೇಡಮ್ಗೆ ಬೇರೆ ಪ್ರಶ್ನೆ ಇದೆ, ಸಮಯ ಮುಗ್ದಿದ್ರಿಂದ ನಾವು ಸ್ವಲ್ಪ ಜಂಪ್ ಆಗೋಣ ಅಂತ ನಾವು ಡಿಸೈಡ್ ಮಾಡ್ಕೊಂಡಿದ್ದೀವಿ. ಮೇಡಮ್, ತಮಗೆ ನಾನು ಏನಂತ ಕೇಳೋದಂದರೆ, ಭಾರತದಂಥ ಬಹುಸಂಸ್ಕೃತಿಗಳ ದೇಶದಲ್ಲಿ ನಾವು ಮಹಿಳೆಯರು ವಿವಿಧ ಭಿನ್ನ ಸಾಮಾಜಿಕ ಸಾಂಸ್ಕೃತಿಕ ಪರಿಸರದಲ್ಲಿ ಬೆಳೆದಿರುತ್ತೇವೆ. ನಮ್ಮೊಳಗೆ ನಾವು ಸೋದರಿತ್ವವನ್ನು ಕಟ್ಟಿಕೊಳ್ಳಲು ಮಾಡಬಹುದಾದ ಪ್ರಯತ್ನಗಳು ಹೇಗಿರಬೇಕು ಅಂತ ತಾವು ನಮ್ಮೊಂದಿಗೆ ಕೆಲವು ಇದಕ್ಕೆ ಕುರಿತಾಗಿ ವಿಚಾರಗಳನ್ನ ಹಂಚ್ಕೊಳ್ಳೋಕ್ಕೆ ಹೇಳ್ತೀವಿ. ನನಗೆ ಸಹೋದರಿತ್ವದ ಕಾನ್ಸೆಪ್ಟ್ ತುಂಬಾ ಇಷ್ಟ. ನೀವು ನನ್ನ ಕಥೆಗಳಲ್ಲೂ ಕೂಡ ಅದನ್ನು ಗಮನಿಸಿರ್ಬೋದು. ಒಂದು ಭಾಳ ಮುಖ್ಯವಾದಂತಹ ಒಂದು ಉದಾಹರಣೆ ಕೊಡ್ಬೋದು ಅಂದರೆ, ನೀವು ಅದು ಫಿಲಮ್ ಕೂಡ ನೋಡಿದ್ದೀರಿ, ಹಸೀನಾ ಅನ್ನುವಂಥ ಫಿಲಮ್. ಇದು ಸಣ್ಣ ಕಥೆ ನಂದು, ಕರಿನಾಗರಗಳು ಅನ್ನೋ ಹೆಸರಿನಲ್ಲಿ ಇರುವಂಥದ್ದು. ಅದರಲ್ಲಿ ಅಂತೂ ಒಬ್ಬಳೇ ಒಬ್ಬ ಹೆಣ್ಣುಮಗಳು ತನಗಾಗಿರ್ತಕ್ಕಂಥ ಒಂದು ನೋವಿಗೆ ನ್ಯಾಯವನ್ನು ಕೇಳಿ ಮಸೀದಿಯ ಎದುರಿಗೆ ಧರಣಿ ಹೂಡ್ತಾಳೆ. ಧರಣಿ ಹೂಡುವ ಕಾನ್ಸೆಪ್ಟ್ ಇಲ್ಲವೇ ಇಲ್ಲ ಮುಸ್ಲಿಮರಲ್ಲಿ. ಇದು ಇಲ್ಲ, ಇದು ಏನಿದ್ರು ಸಾಮಾಜಿಕವಾಗಿ ಅವಳು ಅದನ್ನು ಅಂತರ್ಗತ ಮಾಡ್ಕೊಂಡಿರ್ತಕ್ಕಂಥ ವಿಷಯ. ಹೀಗಾಗಿ ಅವಳು ಹೋಗ್ಬಿಟ್ಟು ಅಲ್ಲಿ ಧರಣಿ ಹೂಡ್ತಾಳೆ. ಅಲ್ಲಿವರೆಗೂ ಕೂಡ ಅವಳ ವಿಷಯ ಇದೆಯಲ್ಲ, ಗಂಡ ಅವಳ ಮೇಲೆ ಹಿಂಸೆ ಮಾಡೋದು, ಹೆಣ್ಣು ಮಕ್ಕಳ ತಾಯಿ ಅಂತ ಅವಳನ್ನ ಇಗ್ನೋರ್ ಮಾಡೋದು, ಆಟೋ ರಿಕ್ಷಾ ಡ್ರೈವರ್ ಅವನು ನನ್ನ ಆಟೋ ರಿಕ್ಷಾದ ಸಾಮ್ರಾಜ್ಯಕ್ಕೆ ಗಂಡು ಹುಟ್ಟಲಿಲ್ಲ ಅಂತ ಅವಳನ್ನ ಮೂಲೆ ಗುಂಪು ಮಾಡೋದು, ಬೇರೊಬ್ಬ ಹೆಣ್ಣಿನ ಜೊತೆಯಲ್ಲಿ ಆತ ಮದುವೆ ಆಗಲಿಕ್ಕೆ ಪ್ರಯತ್ನ ಪಡ್ತಾ ಇರುವಂಥದ್ದು. ಈ ವಿಷಯವನ್ನು ಆಕೆ ಒಂದು ಸಾಂಸ್ಥಿಕ ಸ್ವರೂಪದ, ಒಂದು ಧಾರ್ಮಿಕ ಸ್ವರೂಪದ ಒಂದು ವ್ಯವಸ್ಥೆಯಲ್ಲಿ ಹೋಗಿ ಪ್ರಶ್ನೆ ಮಾಡ್ತಾಳೆ ಅವಳು. ಅಲ್ಲಿ ಕೂಡ ಅಡ್ಜಸ್ಟ್ಮೆಂಟ್ಗಳಿರ್ತವೆ, ಅಲ್ಲಿ ಕೂಡ ಪುರುಷ ಪ್ರಾಧಾನ್ಯತೆಯ ಎಲ್ಲ ರೀತಿಯ ವ್ಯವಸ್ಥೆ ಇರುತ್ತೆ. ಇವಳಿಗೆ ನೆರವು ಸಿಗುವುದಿಲ್ಲ, ನ್ಯಾಯ ಸಿಗುವುದಿಲ್ಲ. ಅಂತಹ ವ್ಯವಸ್ಥೆಯಲ್ಲಿ ಅವಳು ಯಾವ ತನ್ನ ಮಗಳಿಗಾಗಿ ಹೋರಾಟ ಮಾಡ್ತಿರ್ತಾಳೋ ಕೊನೆಯಲ್ಲಿ ಅವಳು ಸತ್ತೋಗ್ತಾಳೆ. ಆಗ ಇಡೀ ಮೊಹಲ್ಲಾದ ಹೆಣ್ಣು ಮಕ್ಕಳು ತೋರ್ತಕ್ಕಂಥ ಒಂದು ಸಹೋದರಿತ್ವ ಇದೆಯಲ್ಲ, ಒಂದು ಸಾಂಘಿಕ ಪ್ರಯತ್ನ ಇದೆಯಲ್ಲ, ಪ್ರತಿಯೊಬ್ಬರು ಕೂಡ ಆ ಇಡೀ ವ್ಯವಸ್ಥೆಯ ವಿರುದ್ಧ ಮೌನವನ್ನು ಮುರಿತಾರೆ. ಭಾಳ ವಿಶಿಷ್ಟವಾಗಿ, ಜೋರಾಗಿ, ಗಂಭೀರವಾಗಿ, ಗಟ್ಟಿ ಧ್ವನಿಯಲ್ಲಿ ಲೇವಡಿ ಮಾಡ್ತಾರೆ, ತಮಾಷೆ ಮಾಡ್ತಾರೆ ಆ ವ್ಯವಸ್ಥೆಯ ಮುಖ್ಯಸ್ಥನನ್ನು. ಮತ್ತು ಆ ಹೆಣ್ಣು ಮಗಳ ಪರವಾಗಿ ಅಲ್ಲಿನ ಮುಖ್ಯಸ್ಥ ಮುತ್ವಲ್ಯ ಹೆಂಡತಿನೇ ತಟ್ಟೆಗಳಲ್ಲಿ ಊಟ ತಗೊಂಡೋಗ್ಬಿಟ್ಟು ಅಲ್ಲಿ ನಿಂತು ಆ ಮಕ್ಕಳಿಗೆ, ತಾಯಿಗೆ ತಿನ್ನಿಸಿ ಇದು ಸಹೋದರಿತ್ವ ಅಲ್ವಾ? ನಾವು ಭಾಳ ದೊಡ್ಡ ದೊಡ್ಡ ಕೆಲಸಗಳನ್ನ ಮಾಡೋದಿಲ್ಲ ನಾವು, ಆದರೆ ಹಂಚಿಕೊಳ್ಳೋದಿದೆಯಲ್ಲ, ನೋವನ್ನು ಹಂಚ್ಕೊಳ್ಳೋದು, ಪ್ರೀತಿಯನ್ನು ಹಂಚ್ಕೊಳ್ಳೋದು, ಸಂಭ್ರಮವನ್ನು ಹಂಚ್ಕೊಳ್ಳೋದು. ಸ್ತ್ರೀವಾದಿಗಳಿಗೆ ಬರೀ ನೋವೇ ಇರೋದಾ? ನಿಮಗೇನು ಕೂಡ ನಗು ಇರೋದಿಲ್ವಾ, ಸಂತೋಷ ಇರೋದಿಲ್ವಾ ಅಂತ ಹೇಳ್ಬಿಟ್ಟು ಕೇಳ್ತಾ ಇದೆ. ನಮ್ಗೆ ಯಾರು ಹೇಳಿದ್ದು ಇಲ್ಲ ಅಂತ? ನಮಗೆ ಸಂಸ್ಕೃತಿನೂ ಇದೆ, ಸಂಭ್ರಮನೂ ಇದೆ, ನಮಗೆ ನಗು ಕೂಡ ಇದೆ, ನಮಗೆ ಸಂತೋಷ ಕೂಡ ಇದೆ, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಅವುಗಳೆಲ್ಲವೂ ಕೂಡ ಇಷ್ಟೇ ನಗಬೇಕು, ಇಷ್ಟೇ ಸಂಭ್ರಮ ಪಡಬೇಕು, ಹೀಗೆ ಸಂಭ್ರಮ ಪಡಬೇಕು ಅನ್ನೋ ಒಂದು ಆದೇಶಗಳಿವೆಯಲ್ಲ, ಅಲಿಖಿತವಾದಂಥ ಆದೇಶಗಳು. ಆ ಆದೇಶಗಳನ್ನು ಮೀರಿ ಸಂಭ್ರಮ ಪಡ್ತಾರೆ.
ಅದೇ ಸಹೋದರಿತ್ವ. ಮತ್ತು ಸಹೋದರಿತ್ವ ಹೇಗಿರಬೇಕು ಅಂದರೆ ಸಹಜವಾಗಿರಬೇಕು. ಏನು ಈಗ ನೋಡೋಣ, ನಾನು ಈ ಉದಾಹರಣೆ ಹಿಂದೆ ಕೂಡ ಮಾತಾಡಿದ್ದೀನಿ. ಈಗ ನಾವು ಬೆಂಗಳೂರಿನ ಭಾಳ ಜನನಿಬಿಡವಾದ ರಸ್ತೆಯಲ್ಲಿ ಬರ್ತಾ ಇರ್ತೀವಿ. ಅಲ್ಲಿ ಯಾರ್ದೋ ಒಬ್ಬ ಹೆಣ್ಣುಮಗಳು ತುಂಬ ಬಸಿರಿ ರಸ್ತೆಯಲ್ಲಿ ಬಿದ್ದು ಹೋಗ್ತಾಳೆ. ಅವಳ ಹೆರಿಗೆಯ ಸಮಯ. ಆಂಬ್ಯುಲೆನ್ಸ್ ಕರೆದಿರ್ತಾರೆ, ಬರುತ್ತೆ, ಏನೇನೋ ಆಗ್ತಿರುತ್ತೆ. ಆದರೆ ತತ್ಕ್ಷಣ ಯಾರೇ ಹೆಣ್ಮಗಳಿದ್ರು, ಯಾವ ಜಾತಿಯ ಹೆಣ್ಮಗಳೇ ಇದ್ದರು, ಕೂಡಲೇ ಅವಳ ನೆರವಿಗೆ ಬರೋದಿಲ್ವಾ? ಯಾರೋ ತನ್ನ ಸೆರಗನ್ನೇ ತೆಗೆದು ಮರೆ ಮಾಡೋದಿಲ್ವಾ? ಯಾರೇ ಇರಲಿ, ಅವಳು ಯಾವ ಜಾತಿ ಅಂತಲೂ ಕೇಳೋದಿಲ್ಲ ಯಾರು ಅಂತ. ಹೆಣ್ಣು ಆಕೆ ನನ್ನ ಸಹೋದರಿ, ನನ್ನ ಅಕ್ಕ ತಂಗಿ, ನನ್ನಂಥ ಒಂದು ಜೀವ ಅಂತ ಮಿಡಿಯೋದಿದೆಯಲ್ಲ, ಅದೇ ಸಹೋದರಿತ್ವದ ಮುಖ್ಯ ಕಾನ್ಸೆಪ್ಟ್. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.